ಈಗ ಬಂದಿದ್ದೀಯಲ್ಲಮ್ಮ, ಹೊಟ್ಟೆ ಇಷ್ಟ ಹೋಗಮ್ಮ, ಬೇಗ ಅಡುಗೆ ಮಾಡು. ಆಚೆ ಕೆಲಸ ಮಾಡೋದಲ್ದಿರ ಇವ್ರಿಗೆ ಮನೆಯಲ್ಲೂ ಅಡುಗೆ ಮಾಡಾಕ್ಬೇಕು. ತಗೊಳ್ಳಿ. ಏಯ್, ಯಾಕೆ ಹೆಂಗ್ ಕೊಡ್ತಾ ಇದೀಯಾ? ಇನ್ನೇನ್ ಮತ್ತೆ, ಕೆಲ್ಸದಿಂದ ಟಯರ್ಡ್ ಆಗಿ ಬಂದಿರ್ತೀನಿ, ಮನೆಗೆ ಬಂದು ನಾನೇ ಅಡುಗೆ ಮಾಡ್ಕೊಡ್ಬೇಕಾ? ಇವ್ರು ಮನೇಲಿ ತಾನೇ ಇದ್ದಾರೆ, ಇವ್ರು ಮಾಡೋಕ್ಕಾಗಲ್ವಾ? ಮಾಡಬೇಕು ಅಂತಾನೆ ಇದ್ನಮ್ಮ, ಮಂಡಿ ನೋವು ಜಾಸ್ತಿ ಆಗೋಯ್ತು, ಆಪ್ರೇಷನ್ ಮಾಡಬೇಕು ಅಂತಂದ್ರು. ಮಂಡಿ ನೋವಾ? ಹ್ಞೂನಪ್ಪ, ಆಪ್ರೇಷನ್ ಮಾಡಬೇಕು ಅಂತಂದ್ರು. ಊರಕ್ಕಾಗಲ್ಲ, ಹೇಳಕ್ಕಾಗಲ್ಲ, ಮಂಡಿ ನೋವು, ವಿಪರೀತ ನೋವು. ಮಂಡಿ ನೋವಿಗೆ ಏನಕ್ಕೆ ಆಪರೇಷನ್? ಬೆಂಗಳೂರಲ್ಲಿ ಪೇನ್ ಕ್ಲಿನಿಕ್ ಅಂತ ಇದೆ, ಅಲ್ಲಿ ಯಾವುದೇ ರೀತಿ ಸರ್ಜರಿ ಇಲ್ದಿರಾನೆ ಮೊಣಕಾಲು ನೋವೆಲ್ಲ ಸರಿ ಮಾಡ್ತಿದ್ದಾರೆ. ಅಯ್ಯ, ಹಂಗಾರೆ ಕರ್ಕೊಂಡು ಹೋಗ್ತೀರಾ? ನಿಮ್ ಪುಣ್ಯ ಬರುತ್ತೆ. ನಮ್ಮತ್ತೆಗಿರೋ ಮಂಡಿ ನೋವು ಬೆನ್ನು ನೋವನ್ನ ಸರಿ ಮಾಡೋದಕ್ಕೆ ನಾನು ಬೆಂಗಳೂರು ಪೇನ್ ಕ್ಲಿನಿಕ್ JP ನಗರ್ಗೆ ಕರ್ಕೊಂಡ್ಬಂದಿದ್ದೆ. ಇಲ್ಲಿ ಸುಮಾರು 20,000ಕ್ಕಿಂತ ಹೆಚ್ಚು ಪೇಷಂಟ್ಸಿಗೆ ಬೆನ್ನು ನೋವು, ಮಂಡಿ ನೋವೆಲ್ಲ ಯಾವುದೇ ರೀತಿ ಸರ್ಜರಿ ಇಲ್ದಿರ ಬರೀ ಇಂಜೆಕ್ಷನ್ ಮತ್ತು ಲೇಸರ್ ಟ್ರೀಟ್ಮೆಂಟ್ ಮೂಲಕನೇ ಸರಿ ಮಾಡಿದ್ದಾರೆ. ಇದು ಜಸ್ಟ್ 1 hour ಪ್ರೊಸೀಜರ್ ಆಗಿರುತ್ತೆ. ಯಾವುದೇ ರೀತಿ ಅಡ್ಮಿಷನ್ಸ್ ಮಾಡುವಂಥ ಅವಶ್ಯಕತೆ ಇರಲ್ಲ. ಸೊ ಇನ್ಮುಂದೆ ಆಪರೇಷನ್ ಮಾಡಿಸ್ಬೇಕನ್ನೋ ಚಿಂತೆ ಇಲ್ಲ. ನಿಮ್ಮ ಫ್ರೆಂಡ್ಸ್ ಅಥವಾ ನಿಮ್ಗೆ ಗೊತ್ತಿರೋರು ಯಾರಿಗಾದ್ರೂ ಇದೇ ರೀತಿ ತೊಂದರೆ ಇದ್ದರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಆ್ಯಂಡ್ ಹಾಸ್ಪಿಟಲ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ಆ್ಯಂಡ್ ಅಡ್ರೆಸ್ ಎಲ್ಲ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ, ನೀವು ಅವರಿಗೆ ಕಾಲ್ ಮಾಡ್ಬೋದು.